ರಮೇಶ್ ಗೌಡ ಸಾವನ್ನ ತುಮಕೂರು ಎಸ್ಪಿ ವಂಶೀಕೃಷ್ಣ ಖಚಿತಪಡಿಸಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಮೇಶ್ ಗೌಡ ಸಾವನ್ನಪ್ಪಿದ್ದಾರೆ ಅಂತ ತುಮಕೂರು ಎಸ್ಪಿ ವಂಶೀಕೃಷ್ಣ ಖಚಿತಪಡಿಸಿದ್ದಾರೆ. ರಮೇಶ್ ಗೌಡ ತುಮಕೂರಿನ ಲಿಕ್ಕರ್ ಉದ್ಯಮಿಯವರು. ಯಾವಾಗ ಪಾರ್ಥಿವ ಶರೀರ ಬರಲಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲಿನ ಕಾನೂನು ಪ್ರಕ್ರಿಯೆ ಮುಗಿದ ನಂತರ ಮೃತದೇಹ ಬರಲಿದೆ ಅಂತ ಹೇಳಿದ್ದಾರೆ. ಮೃತದೇಹ ಬಂದ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ನೆಲಮಂಗಲಕ್ಕೆ ಸೇರಿದವರು ಅವ್ರ ಜೊತೆ ಸೇರಿಕೊಂಡು ಶ್ರೀಲಂಕಾಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಸೊ ಇದರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇದೆ. ಖಚಿತವಾದ ಮಾಹಿತಿ ನಮಗೆ ಇನ್ನೂ ಗೊತ್ತಾಗಬೇಕು. ಅಂದರೆ ಎಕ್ಸಾಕ್ಟ್ ಯಾವಾಗ ಬಾಡಿ ನಮಗೆ ಬರ್ಬೋದು ಇದು ಅಂತ. ಇದು ನಾವು ಚೀಫ್ ಆಫೀಸ್ ಮುಖಾಂತರ ಫ್ರಮ್ ದೇರ್ ಟು ನಮ್ಮ FRO ಇದ್ದಾರಲ್ಲ, ಸೊ ಅವ್ರ ಜೊತೆ ಮುಖಾಂತರ ಭೇಟಿ ಮಾಡಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ತೀವಿ. ಸದ್ಯಕ್ಕೆ ವಿ ಕಾಂಟ್ ಸೇ ವೆನ್ ದ ಬಾಡಿ ವಿಲ್ ಬಿ ಕಮಿಂಗ್. ಯಾಕಂದರೆ ಅಲ್ಲಿ ಪ್ರೊಸೀಜರ್ಸ್ ಇರ್ಬೋದು. ಪ್ರೊಸೀಜರ್ಸ್ ನೋಡಿಕೊಂಡು ಎಲ್ಲ ಕ್ಲಿಯರೆನ್ಸ್ ಆದ ನಂತರ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ನಾವು ಸೂಕ್ತ ಬಂದೋಬಸ್ತು ಅಥವಾ ಎಲ್ಲರೂ ನೋಡಲಿಕ್ಕೆ ವ್ಯವಸ್ಥೆ ಇದೆಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಕಲ್ಪಿಸ್ತೀವಿ. ಅವ್ರ ಫ್ರೆಂಡ್ಸ್ ಜೊತೆ ನೆಲಮಂಗಲಕ್ಕೆ ಸೇರಿದವರು ಅವ್ರ ಜೊತೆ ಸೇರಿಕೊಂಡು ಶ್ರೀಲಂಕಾಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಸೊ ಇದರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇದೆ. ಖಚಿತವಾದ ಮಾಹಿತಿ ನಮಗೆ ಇನ್ನೂ ಗೊತ್ತಾಗಬೇಕು. ಅಂದರೆ ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಈಗ ರಮೇಶ್ ಗೌಡ ಸಾವನ್ನ ತುಮಕೂರು ಎಸ್ಪಿ ವಂಶೀಕೃಷ್ಣ ಖಚಿತಪಡಿಸಿದ್ದಾರೆ. ಯಾವಾಗ ಅವರ ಪಾರ್ಥಿವ ಶರೀರ ಬರಲಿದೆ, ಅದ್ರ ಬಗ್ಗೆ ಎಲ್ಲಾದ್ರೂ ಏನಾದ್ರು ಅಪ್ಡೇಟ್ ಸಿಕ್ಕಿದೆಯಾ? ಅದೇ ತುಮಕೂರು ಬೆಂಗಳೂರು ಸೇರಿದಂತೆ 7 ಜನರು ಮೃತಪಟ್ಟರ ಬಗ್ಗೆ SP ಕೂಡ ದೃಢಪಡಿಸಿದ್ದಾರೆ. ಅದರಲ್ಲಿ ತುಮಕೂರು ರಮೇಶ್ ಗೌಡರು ಕೂಡ ಒಬ್ರು ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಏನೋ ಇಲ್ಲಿ ಯಾವಾಗ ಪಾರ್ಥಿವ ಶರೀರ ತರ್ತಾರೆ ಅನ್ನೋದನ್ನು ಸರಿಯಾಗಿ ಕಮ್ಯುನಿಕೇಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸಂಜೆ ವೇಳೆಗೆ ಒಂದು ಅಧಿಕೃತ ಮಾಹಿತಿ ಬರುತ್ತೆ. ಅದಂತ ನಾಳೆ ಅಥವಾ ನಾಡಿದ ಒಳಗಡೆ ಈ ಪಾರ್ಥಿವ ಶರೀರ ಅಂತ ತರಲಾಗುತ್ತೆ. ಮತ್ತೆ ಸಾರ್ವಜನಿಕ ಮತ್ತು ಅವ್ರ ಕುಟುಂಬಕ್ಕೆ ನೋಡಕ್ಕೆ ಅವಕಾಶ ಕೂಡ ಮಾಡ್ಕೊಳ್ಳಾಗುತ್ತೆ ಅಂತ SP ವಂಶೀಕೃಷ್ಣ ಅವರು ಹೇಳಿದ್ದಾರೆ TV5ಗೆ. ದಿವ್ಯಾ, ಓಕೆ, ಯಾವ ಭಾಗದಲ್ಲಿ ಇದೆಯಂತೆ ಶ್ರೀಲಂಕಾದಲ್ಲಿ ಅವರ ಪಾರ್ಥಿವ ಶರೀರ? ಈಗ ಅವರ ಸಂಬಂಧಿಕರು ಯಾರಾದ್ರೂ ಇಲ್ಲಿಂದ ಅಲ್ಲಿ ತೆರಳಿದ್ದಾರಾ ಏನು? ಅದೇ ಕುಟುಂಬಸ್ಥರು ಈಗ ನಮ್ಗೆ ಮಾಧ್ಯಮಕ್ಕೆ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರಿಗೆ ದೂರವಾಣಿ ಕರೆ ಮಾಡಿ ಮಾಧ್ಯಮಗಳಷ್ಟೇ ನೋಡಿದ್ದಾರೆ. ಆದ್ರೆ ಅಧಿಕೃತವಾಗಿ ಅವ್ರಿಗೂ ಕರೆ ಬಂದಿಲ್ಲ. ಹಾಗಾಗಿ ಅವ್ರು ಯಾವ ಭಾಗದಲ್ಲಿದ್ರು, ಹೋಟ್ಲಲ್ಲಿ ಇದ್ರ ಅಥವಾ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರ, ಚರ್ಚ್ ನಲ್ಲಿ ಇದ್ರ ಅನ್ನೋದು ಇನ್ನು ಸ್ಪಷ್ಟವಾಗಿ ಅವರು ಕೂಡ ಮಾಹಿತಿ ಇಲ್ಲ. ಹಾಗಾಗಿ IG ತುಮಕೂರು ವ್ಯಾಪ್ತಿಗೆ ಬೆಂಗಳೂರು IG ಬರೋದ್ರಿಂದ ಅವರ ಒಂದು ಮಾಹಿತಿ ಮೇರೆಗೆ SP ಕೂಡ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಟ್ವಿಟರ್ ನಲ್ಲಿ ಸುಷ್ಮಾ ಸ್ವರಾಜ್ ಅವರು ಟ್ವಿಟರ್ ನಲ್ಲಿ ತುಮಕೂರಿನ ಹೆಸರು ರಮೇಶ್ ಗೌಡ ಅವರ ಹೆಸರು ಕೂಡ ಉಲ್ಲೇಖ ಮಾಡಲಿದ್ದಾರೆ. ಹಾಗಾಗಿ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಈಗ SP ಸಂಜೆ ವೇಳೆಗೆ ಅಧಿಕೃತವಾದ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿ ಸದ್ಯದ ಪರಿಸ್ಥಿತಿಗೆ ತುಮಕೂರು ರಮೇಶ್ ಗೌಡ ಮೃತಪಟ್ಟಿರೋದು ಖಚಿತ ಅನ್ನೋದು ಅಷ್ಟೇ ಹೇಳಿದ್ದಾರೆ ತುಮಕೂರಿನಲ್ಲಿ. ಓಕೆ ಯೋಗೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.